ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸುಜಾತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಸಾಯಂಕಾಲ ಪ್ರಸಾದ ಇತ್ತು. ಒಂದೊಂದು ದಿವಸ ಒಂದೊಂದು ಥರ ಇತ್ತು. ಫಸ್ಟ್ನೇ ದಿವಸ ಪಲಾವು, boleh kepala. ನೋಡ್ರಿ, ಮಕ್ಕಳಿಗೆ ನಿಂಬೆನ ಆಟ ಮಾಡ್ತಾಯಿದ್ರು. ಹಾಗೆ ಮಕ್ಕಳು ಹಿಡಿದು ದೊಡ್ಡೋರವರೆಗೂ ಆಡಿದ್ರು. 3 ವರ್ಷ ಮಕ್ಕಳು ಹಿಡ್ಕೊಂಡು ದೊಡ್ಡೋರವರೆಗೂ ನಿಂಬೆಹಣ್ಣು ಆಡಿದ್ವಿ. ಸ್ಪೂನು ನಿಂಬೆಹಣ್ಣು. ಹಾಗಾಗಿ ಯಾರ್ಯಾರು ಫಸ್ಟಿಗೆ ವಿನ್ ಆಗಿರ್ತಾರೆ, ಮತ್ತು ಫಸ್ಟು ಸೆಕೆಂಡ್ ಈ ಥರ ಯಾರ್ಯಾರು ಆಗಿರ್ತಾರೆ, ಮತ್ತು ಲಾಸ್ಟಿಗೆ ವಿನ್ನರ್ ಅಂತ ಅನೌನ್ಸ್ ಮಾಡೋಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಇದರಲ್ಲಿ ನನ್ನ ಮಗಳು ಮತ್ತು ಥರ್ಡು ಫಸ್ಟು ಬಂದಿತ್ತು ಕಲರು. ಮತ್ತು ತಿರುಗಿ ಆ ಥರ ಮತ್ತು ತಿರುಗಿ ಇವಾಗ ನೋಡ್ತಿರೋದು ಸಾಯಂಕಾಲಕ್ಕೆ ಸಾಂಗು ಭರತನಾಟ್ಯ ಡ್ಯಾನ್ಸ್ ಇತ್ತು, ಹೇಳಿತ್ತು ಮಾಡೋಕ್ಕೆ. ಅವಳು ಸ್ವಲ್ಪನೇ ಮಾಡಿದ್ಳು. ಭರತನಾಟ್ಯ ಡ್ರೆಸ್ಸು ಹಾಕಲಿಲ್ಲ, ಅದರಿಂದ ಸ್ಯಾರಿನಿಂದ ಉಡಿಸ್ಬಿಟ್ಟು ಹಂಗೆ ಕಲ್ತಿದ್ಳು. ಅವಳು ಇವಾಗ ಒಂದು 6-7 ತಿಂಗಳಾಯಿತು, ಹೋಗ್ತಾ ಇಲ್ಲ. ಅದರಿಂದ ಸ್ವಲ್ಪ ಮಾಡ್ಕೊಂಡಿದ್ಲು. ಫುಲ್ ಏನು ಡ್ಯಾನ್ಸ್ ಮಾಡಿದ್ದಿದ್ದಿಲ್ಲ ಅವಳು. ಸುಮ್ಮನೆ ಅವಳಿಗೆ ಮಾಡೋಕ್ಕೆ ಹೇಳಿದ್ರು. ಅದಕ್ಕೆ ಸ್ವಲ್ಪ ನನಗೆ ಎಷ್ಟು ಗೊತ್ತಿತ್ತು ಅಷ್ಟು ಮಾಡ್ತೀನಿ ಅಂದಿದ್ದಕ್ಕೆ ಸ್ವಲ್ಪ ಮಾಡಿದ್ರು. ಸೀರೆ ಕಚ್ಚೆ ಹಾಕಿ ಉಡಿಸಿ ರೆಡಿ ಮಾಡಿದ್ವಿ.
ಸರಿ ನೋಡಿ, ಇವತ್ತು ಮಕ್ಕಳದು ಗೇಮ್ಸು, ಡ್ಯಾನ್ಸು ಎಲ್ಲ ಥರದ್ದು ಇತ್ತು. ಮತ್ತು ಹೇಗೆ ಮಾಡಿದ್ಲು ಅಂತ ನನ್ನ ಮಗಳು ಡ್ಯಾನ್ಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಏರಿಯಾ ಗಣಪತಿ ಇದರಲ್ಲಿ ಏನೇನು ಗೇಮ್ಸ್ ಇತ್ತು, ಯಾವ್ಯಾವ ಥರ ಮಾಡಿದ್ರಿ ಅಂತ ನಮಗೂ ತಿಳಿಸಿ ಕಮೆಂಟ್ ಮಾಡಿ. ಮತ್ತು ದೊಡ್ಡವ್ರದ್ದು ಕಬಡ್ಡಿ ಆಟ ಎಲ್ಲ ಇತ್ತು. ನೋಡ್ರಿ, ದೊಡ್ಡವರಿಗೆ ಮ್ಯೂಸಿಕಲ್ ಚೇರ್ಸ್ ಆಡ್ತಾಯಿದ್ರು. ಡಬಲ್ ಔಟ್ ಆದವರು ಮತ್ತು ತಿರ್ಗ ಅದು ಚೇರಿಗೆ ಹುಡುಕ್ತಾಯಿದ್ರು ಅದರಲ್ಲಿ. ಆದರೂ ಲಾಸ್ಟಲ್ಲಿ ನಮ್ಮ ಫ್ರೆಂಡೇ ವಿನ್ ಆಗಿದ್ದು ಅದರಲ್ಲಿ ಅಂತ. ಚೆನ್ನಾಗಿ ಆಡಿದ್ರು, ಎಂಜಾಯ್ ಮಾಡ್ಕೊಂಡು. ವಿನ್ ಆಗೋಕ್ಕಿಂತ ಗೇಮಲ್ಲಿ ನಾವು ಆಡೋದೇ ಇಟ್ಕೊಂಡಿರ್ತಲ್ಲ, ಅದರಿಂದ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಆಡ್ತಾಯಿದ್ರು. ನಾನು ಮಾತ್ರ ನಿಂಬೆಹಣ್ಣು ಗೇಮ್ಸ್ ಹೋಗಿದ್ದೆ, ಅದಕ್ಕೆ ಮಾತ್ರ ಹೋದೆ. ಮತ್ತು 2 ಗೇಮ್ಗೆ ಹೋಗಿದ್ದೆ. ಅದೇ ಬೇರೆ ನಂಬರ್ಸ್ ಮೇಲೆ ಹೆಂಗೆ ಹೊಡಿತಾರೆ, ಅದು ಏನು ಗೇಮ್ ಅಂತ ನನಗೆಲ್ಲ ಗೊತ್ತಾಯಿಲ್ಲ. ಅದು ಸ್ಟಿಕ್ ತೊಗೊಂಡು ನಿಮಗೆ ನಂಬರ್ಸ್ ಮೇಲೆ ಹೊಡಿತಾರಲ್ಲ, ಗಮ್ ಸ್ಟಿಕ್ ಥರ, ಅದು ಆ ಗೇಮಿಗೆ ಹೋಗಿದ್ದೆ. 2 ಗೇಮ್ ಆಡಿದೆ ನಾನು. ಮತ್ತು ಮಕ್ಕಳೆಲ್ಲ ಆಡ್ತಾಯಿದ್ರು. ಮ್ಯೂಸಿಕಲ್ ಚೇರು ಆಡೋಕ್ಕೆ ಕರೆದ್ರು. ನನಗೆ ಕಾಲು ನೋವು ಮತ್ತು ಓಡೋಕ್ಕಾಗಲಿಲ್ಲ, ಅಂದರೆ ಬಿದ್ದೋದ್ರೆ ಏನು ಮಾಡೋದು ಅಂತ ಆಗಲಿಲ್ಲ. ಕೆಲವು ಚೇರ್ ಅದನ್ನೆಲ್ಲ ಹೇಳ್ಕೊತಾರೆ, ಎದ್ದು ಬಿದ್ದು ಸುಮ್ಮನೆ ಯಾಕೆ, ಮೊದಲೇ ನನಗೆ ಕಾಲು ನೋವು ಅಂತ ಹೋಗಲಿಲ್ಲ. ಹಾಗಾಗಿ ಎಲ್ಲ ಎಂಜಾಯ್ ಮಾಡ್ಕೊಂಡಿದ್ದೆ. ಮತ್ತು ಇವರು ದೊಡ್ಡವರು ಅಂಕಲ್ಸ್ ಅವರು ಎಲ್ಲ ಆಡಿದ್ರು ಗೇಮು. ಕಬಡ್ಡಿನೂ ಆಡಿದ್ರು, ಮ್ಯೂಸಿಕಲ್ ಚೇರ್ ಕಬಡ್ಡಿ ತುಂಬಾ ಎಂಜಾಯ್ ಮಾಡಿಕೊಂಡು ಈ ಸರ್ತಿ ತುಂಬಾ ಚೆನ್ನಾಗಿ ಬಂತು ನನಗೆ ಇದರಲ್ಲಿ. ತುಂಬ ದೊಡ್ಡವರು ಒಂದೇ ಸರ್ತಿ ಎತ್ಕೊಂಡು ಔಟ್ ಕಬಡ್ಡಿ ಆಟ ಆಡಿದ್ರೆ ಎಷ್ಟು ಎಂಜಾಯ್ನಿಂದ ಆಡ್ತಾಯಿದ್ರು ಕಬಡ್ಡಿ. ಹಿಡಿಯೋಕ್ಕೆ ಹೋದ್ರೆ ಸ್ವಲ್ಪ ಬಿದ್ದು ಹೋದ್ರು. ಲಾಸ್ಟಲ್ಲಿ ಕಾಲು ಇದರಲ್ಲಿ ಅದು ಏನಾದ್ಲು. ಮತ್ತು ಅದರಲ್ಲಿ ಗೊತ್ತಾಗಿಲ್ಲ. ಈ ಹುಡುಗಿನೂ ನಿಂಬೆಹಣ್ಣು ಆಡಿದ್ಲು, ಚೆನ್ನಾಗಿ ಆಡಿದ್ಲು. ಲಾಸ್ಟಲ್ಲಿ ಅಂಕಲ್ ಎಂಜಾಯ್ ಮಾಡಿದ್ರು. ತುಂಬ ಖುಷಿ ಆಯಿತು. ಲಾಸ್ಟಲ್ಲೆಲ್ಲ ಮಕ್ಕಳು ಡ್ಯಾನ್ಸ್ ಹೊಡ್ಕೊಂಡಿದ್ರು, ಚೆನ್ನಾಗಿ ಖುಷಿ ಆಯಿತು ನೋಡ್ರಿ. ಮಕ್ಕಳು ಅಷ್ಟೇ, ಎಲ್ಲರೂ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಖುಷಿದಾಗೆ ಇದ್ದರು. ಮತ್ತು ಸ್ಯಾಟರ್ಡೆ ದಿನ 5ನೇ ದಿನಕ್ಕೆ ಸಂಡೇ 3 ಗಂಟೆ 4:15ಗೆ ವಿಸರ್ಜನೆ ಇತ್ತು ಸಂಡೇ. ಆವತ್ತು ಎಲ್ಲ ಚೆನ್ನಾಗಿ ಮಾಡಿದ್ರು. ಮಕ್ಕಳೆಲ್ಲ ತಮಟೆ ಸೌಂಡು, ಹಾಗೆ ನೋಡ್ರಿ ಹುಡುಗರೆಲ್ಲ ಆಡ್ತವ್ರೆ. ಸೀರೆಯಲ್ಲಿ ಲುಕ್ಕು ಮಸ್ತು ಮ್ಯಾಜಿಕ್ಕು, ಅನುಮಾನ ಇಲ್ಲ ಇವಳು
ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಪ್ಲಾಸ್ಟಿಕ್ ಅದು ಕುಳದಲ್ಲಿ ಕೀಳೋದು ಸ್ವಲ್ಪ ಅದ್ರ ಮೇಲೆ ಡ್ಯಾನ್ಸ್ಗಳು ಮಾಡ್ತಾ ಇದ್ವಿ. ಕರೆದ್ರು ನನಗೂ ಡ್ಯಾನ್ಸ್ ಮಾಡೋಕ್ಕೆ ನಾನು ಹೋಗಿಲ್ಲ. ಮನೆಗೆ ಹೋಗೋಣ ನಡೀತಾನೆ ಅಂತಂದು ಕರ್ಕೊಂಡು ಸರಿ ಹೋಗಿದ್ದು ವಿಡಿಯೋ ಮಾಡ್ಕೊಳ್ಳೋ ಅಂತಂದಿತ್ತು. ವಿಡಿಯೋ ಮಾಡ್ಕೊಳ್ಳೋಣ. ಈ ಥರ ಇದ್ದರೆ ಎಲ್ಲನೂ ಖುಷಿಗಳು ಇಷ್ಟು ಎಂಜಾಯ್ದಾಗೆ ಮಾಡ್ಬೋದಲ್ಲ. ಯಾವಾಗ ಹೊಸ ಕನ್ಸೆಪ್ಟ್ ಎಲ್ಲರೂ ಮಾಡ್ತಾಯಿದ್ದಾಗ ಅದೊಂದು ಖುಷಿ. ಈ ಲಾಸ್ಟಲ್ಲಿ ಮಕ್ಕಳು ಗೋಣಿ ಚೀಲ ಆಮೇಲೆ ಮತ್ತು ಅವರು ಮ್ಯೂಸಿಕಲ್ ಚೇರ್ ಆಡಿದ್ರು. ಈ ಮಕ್ಕಳಿಗೆ ಆಡಿಸಿದ್ದಿಲ್ಲ ಅಂತಂದು ಮತ್ತು ತಿರ್ಗಾ ಬೇಜಾರಾಗ್ತಾರಂತ ಮತ್ತು ತಿರ್ಗಾ ಮಾಡಿಸಿದ್ದು. ಹಾಗಾಗಿ ಆಡಿದ್ರು ಅವರು. ಎಷ್ಟು ಎಂಜಾಯ್ ಮಾಡ್ತೀವಿ ಅಂದರೆ ಅಷ್ಟು ಎಂಜಾಯ್ ಮಾಡ್ತೀವಿ ಗೊತ್ತಾ. ಸ್ಯಾಟರ್ಡೇ ದಿವಸ ನೋಡ್ರಿ 500 ಕುತ್ತಿ ನೋಡ್ತಾ ಇದ್ದಾರೆ ಎಲ್ಲ ಗೇಮ್ಸು. ಕಮೆಂಟ್ ಮಾಡಿ. ಇದು ಸಂಡೇ ದಿನ ಎಲ್ಲ ವಿಸರ್ಜನೆ ಮಾಡಿ ಎಲ್ಲ ಮಕ್ಕಳೆಲ್ಲ ರೆಡಿ ಇದ್ದರು.